ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಕಂಟೆಸ್ಟೆಂಟ್ ಆದಂತಹ ನಮ್ಮ ಕಾವ್ಯ ಅವರು ಅವರ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತು, ಸೂಪರ್ ಆಗಿ ಶೂಟಿಂಗ್ ನಡೀತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಫೈನಲಿಸ್ಟ್ ಅಂತಾನೆ ಹೇಳ್ಬೋದು ಕಾವ್ಯ ಅವರು. ಕಾವ್ಯ ಅವರ ಒಂದು ಸಿನಿಮಾದ ಶೂಟಿಂಗು ನಿಮ್ಮೆಲ್ಲರಿಗೂ ಗೊತ್ತು, ತುಂಬಾ ಚೆನ್ನಾಗಿ ನಡೀತಾ ಇದೆ. ಯಾಕೆಂದ್ರೆ ಇದು ಆಯ್ತಾ ಒಂದು ಹೆಂಗ್ ಹೇಳಿದು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತಾನೆ ಹೇಳ್ಬೋದು ನಮ್ಮ ಕಾವ್ಯ ಅವ್ರದ್ದು. ಯಾಕೆ ಅಂತಂದ್ರೆ ಇದು ಒಂದು ಲೇಡಿ ಓರಿಯೆಂಟೆಡ್ ಸಿನಿಮಾ ಇದು. ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಕಾವ್ಯ ಅವ್ರದ್ದೇ ಆಗಿರೋದ್ರಿಂದ ಕಾವ್ಯ ಅವರ ಒಂದು ಏನು ಪೋರ್ಷನ್ಸ್ ಇದೆ, ಆ ಒಂದು ಕಾವ್ಯ ಅವರಿಗೆ ಸಂಬಂಧಪಟ್ಟಂತಹ ಕೆಲವು ಸೀನ್ಗಳನ್ನ ಶೂಟ್ ಮಾಡ್ತಾ ಇದ್ರೆ. ಯಾಕಪ್ಪ ಇಷ್ಟೊಂದೆಲ್ಲ ಹೇಳ್ತಿದ್ದೀನಿ ಅನ್ಕೊಂತಿದ್ದೀರಾ? ನಾನು ಸುಮ್ಮನೆ ಹಿಂಗೆ ರ್ಯಾಂಡಮ್ ಆಗಿ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾನು ಆಕ್ಚುಲಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿರಲ್ಲ, ನಿಮ್ಮೆಲ್ಲರಿಗೂ ಗೊತ್ತು. ಇನ್ಸ್ಟಾಗ್ರಾಮ್ ನೋಡ್ತಿದ್ದಾಗ ಒಂದು ವಿಡಿಯೋ ಮಿಲಿಯನ್ ಗಟ್ಟಲೆ ಹೋಗಿದೆ. ಅದು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇದೆ, ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ನಾನು ಇದೇನಪ್ಪ ಇದೇನ್ ಇರ್ಬೋದು ಅಂತ ನೋಡಿದ್ರೆ ಜಸ್ಟ್ ಒಂದು ಕೂಗುರಿ, ಒಂದು ಕೂಗಿಗೆ ಎಷ್ಟು ವ್ಯಾಲ್ಯೂ ಇದೆಯಾ ಅಂತ ಅನ್ಕೊಂಡ್ಬಿಟ್ಟು, ಅಂದ್ರೆ ನಮ್ಮ ಕಾವ್ಯ ಅವರು ಶೂಟಿಂಗ್ ಸ್ಪಾಟ್ ಅಲ್ಲಿ ಶೂಟಿಂಗ್ ಮಾಡ್ತಿರೋಂತ ಇದು ಜಸ್ಟ್ ಏನೋ ಒಂದು ಸೀನ್ ಅನ್ನ ಶೂಟಿಂಗ್ ಮಾಡ್ತಾ ಇದ್ದಾರೆ ಕಾವ್ಯ ಅವರು. ಒಂದು ಕೂಗು, ಒಂದು ಅಭಿಮಾನಿಯ ಒಂದು ಕೂಗು, ಅಂದ್ರೆ ಒಬ್ಬ ಅಭಿಮಾನಿ ಯಾರು ಅಂತ ಮುಖ ತೋರಿಸಿಲ್ಲ, ಒಂದು ಅಭಿಮಾನಿ ಕಾವು 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 ಅಂತ ಎಷ್ಟು ಜೋರಾಗಿ ಕೂಗ್ತಾ ಇದ್ದಾನೆ ಅಂದ್ರೆ ಅಷ್ಟು ಜೋರಾಗಿ ಕಾವು ಕಾವು ಅಂತ ಕೂಗ್ತಾ ಇದ್ದಾನೆ. ಶೂಟಿಂಗ್ ಅಲ್ಲಿ ಇರುವಂತಹ ಕಾವು ಅಂದ್ರೆ ನಮ್ಮ ಕಾವ್ಯ ಅವರು ಆ ಕಾವು ಕಾವು ಅಂತ ಕೂಗಿದ ತಕ್ಷಣ ಸಡನ್ ಆಗಿ ತಿರುಗಿ ನೋಡಿ ಆ ಶೂಟಿಂಗ್ ಸ್ಪಾಟ್ ಅಲ್ಲೇ ನಕ್ರು, ಅಂದ್ರೆ ನೋಡಿ ಒಂದ್ ಸ್ಮೈಲ್ ಕೊಟ್ರು. ಅಂದ್ರೆ ನೋಡಿ ಅವ್ರು ಶೂಟಿಂಗ್ ಮಾಡ್ತಿದ್ದಾರೆ, ಒಬ್ಬ ಅಭಿಮಾನಿ ಕಾವು 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 ಅಂತ ಕೂಗಿದ ತಕ್ಷಣನೇ ನಿನ್ ಯಾರಾದ್ರೂ ಆಗಿದ್ದಾರೆ ತಿರುಗಿ ನೋಡ್ತಿರ್ಲಿ. ಯಾಕಂದ್ರೆ ಅದು ಶೂಟಿಂಗ್ ಸ್ಪಾಟ್, ಅವರು ಆಕ್ಚುಲಾಗಿ ಶೂಟ್ ಅಲ್ಲಿ ಇದ್ದಾರೆ, ಶೂಟಿಂಗ್ ಮಾಡ್ತಿರೋದು. ಶೂಟಿಂಗ್ ಮಾಡೋ ಟೈಮಲ್ಲಿ ಒಬ್ಬ ಅಭಿಮಾನಿ ಕಾವು 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 ಅಂತ ಕೂಗ್ತಾ ಇರೋದು. ಅದನ್ನ ಕೇಳಿಸ್ಕೊಂಡಂತ ಕಾವ್ಯ ಸಡನ್ ಆಗಿ ತಿರುಗಿ ನೋಡಿ ಒಂದು ಸ್ಮೈಲ್ ಕೊಟ್ಟು ಹಿಂಗ್ ಹೇಳ್ತಾರೆ, ಸ್ಮೈಲ್ ಕೊಡ್ತಾರೆ. ನಿಜವಾಗ್ಲೂ ಅದೊಂದು ಕ್ಲಿಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಮಿಲಿಯನ್ ಗಟ್ಲೆ ಅದು ಒಂದು ಆಯ್ತಾ ವ್ಯೂಸ್ ತಗೊಂಡಿದೆ ಅಂತಾನೆ ಹೇಳ್ಬೋದು. ನನ್ಗದು ನಿಜವಾಗ್ಲೂ ಕೂಡ ಒಂದು ಚಿಕ್ಕ ಚಿಕ್ಕ ವಿಡಿಯೋ ಆಯ್ತಾ. ಆ ಚಿಕ್ಕ ವಿಡಿಯೋ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂದ್ರೆ, ಕಾವು ಕಾವು ಅಂತ ಕೂಗಿರೋ ಆ ಕೂಗೇನಿದೆ ಅದು ಯಾರು ಅಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅವ್ರು ಮೋಸ್ಟ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಅಭಿಮಾನಿ ಆಗಿರ್ತಾರೆ. ಬಟ್ ಆ ಒಂದು ಚಿಕ್ಕ ಕೂಗು ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಆಯ್ತಾ ಅವನೇ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಎಲ್ಲಿ ನೋಡಿದ್ರು ಕೂಡ ಕಾವ್ಯ ಅವರ ಶೂಟಿಂಗಿನ ಕ್ಲಿಪ್ಗಳು, ವಿಡಿಯೋಗಳು ಎಲ್ಲಾ ಕಡೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇದ್ದೀರಾ. ದಯವಿಟ್ಟು ಹಾಕ್ಬೇಡಿ ಅಂತೀನಿ. ಯಾಕೆಂತಂದ್ರೆ ಒಂದು ಸಿನಿಮಾನ ಹೋಗಿ ಆಯ್ತಾ ಒಂದು OTT ಒಂದು ಥಿಯೇಟರ್ ಹೋಗಿ ನೋಡಿದ್ರೇನೆ ಚಂದ, ಯಾಕಂದ್ರೆ ಅವ್ರು ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಬಟ್ ನಿಮ್ಮ ಅಭಿಮಾನಿಗಳ ಪ್ರೀತಿ ಇದೆಯಲ್ಲ, ನಿಜವಾಗ್ಲೂ ಕೂಡ ಗ್ರೇಟ್ ಅಂತೀನಿ. ಯಾಕೆಂದ್ರೆ ಇಲ್ಲಿ ನಿಮಗೊಂದು ಪ್ಲಸ್ ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದು ಕಾವ್ಯ ವಿಷಯದಲ್ಲಾಗಿರ್ಬೋದು, ಗಿಲ್ಲಿ ವಿಷಯದಲ್ಲಾಗಿರ್ಬೋದು. ನಮ್ಮ ಗಿಲ್ಲಿಯವರ ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು ಮಂಡ್ಯದ ಸುತ್ತಮುತ್ತ ನಡೀತಾ ಇದೆ. ಅಂದ್ರೆ ಪಾಂಡವಪುರ, ಅದೇ ರೀತಿ ಮದ್ದೂರು, ಪಾಂಡವಪುರ ಅಲ್ಲಿ ನಮ್ಮ ಗಿಲ್ಲಿಯವರ ಶೂಟಿಂಗ್ ನಡೀತಾ ಇದೆ. ಪ್ರತಿದಿನ ಗಿಲ್ಲಿಯವರ ಶೂಟಿಂಗ್ ನೋಡಕ್ಕೆ ಯಾವ್ದಾವ್ದ ಊರಿನಿಂದ ಹೋಗಿ ರಾತ್ರಿ ಹೋಗಿ ಉಳ್ಕೊಂಡು ಬೆಳಿಗ್ಗೆ ಶೂಟಿಂಗ್ ಆಗೋದನ್ನ ನೋಡ್ತಾ ಇದ್ದಾರೆ ಅಭಿಮಾನಿಗಳು. ಅಂದ್ರೆ ಯೋಚನೆ ಮಾಡಿ, ಅಂದ್ರೆ ಫ್ಯಾನ್ಸ್ ಯಾವ ಮಟ್ಟಿನ ಒಂದು ಅವ್ರಿಗೆ ಆನೆಸ್ಟಿ ಇದೆ, ಅವ್ರ ಬಗ್ಗೆ ಎಂತ ಪ್ರೀತಿ ಇದೆ ಅಂತ. ಅದೇ ರೀತಿ ಕಾವ್ಯ ಅವರ ಶೂಟಿಂಗ್ನು ಕೂಡ ಎಲ್ಲೆಲ್ಲಿಂದ ಹೋಗಿ ಕಾವ್ಯ ಅವ್ರ ಶೂಟಿಂಗ್ ನ ನೋಡ್ತಾ ಇದ್ದಾರೆ. ಅಂದ್ರೆ ಯೋಚನೆ ಮಾಡಿ, ಅಂದ್ರೆ ಇವ್ರ ಅಭಿಮಾನ ಹೇಗಿದೆ ಅಂದ್ರೆ ಕಾವ್ಯ ಗಿಲ್ಲಿ ಮೇಲೆ. ಈ ಕಡೆ ಕಾವ್ಯ ಅವ್ರ ಶೂಟಿಂಗ್ ಹೋಗಿ ನೋಡಿ ಅಲ್ಲಿ ಆಯ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ಈ ಕಡೆ ಗಿಲ್ಲಿ ಅವರ ಒಂದು ಎಲ್ಲಿ ಶೂಟಿಂಗ್ ನಡೀತಾ ಇದೆ, ಅವ್ರು ಪ್ರತಿದಿನ ಶೂಟಿಂಗಿಗೆ ಅವರ ಕೆಲಸಗಳನ್ನ ಬಿಟ್ಟು ಹೋಗಿ ಗಿಲ್ಲಿನ ನೋಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ನೋಡೋರು ಇದ್ದಾರೆ. ನಿಜವಾಗ್ಲೂ ಕೂಡ ಈ ತರ ಒಂದು ಶೂಟಿಂಗ್ ನೋಡೋದಿದೆಯಲ್ಲ, ಅವ್ರ ಪಾಪ ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡ್ರೆ ಹೋಗಿ ನೋಡ್ತಾರೆ. ಅದು ಈ ಮಳೆಗಾಲದಲ್ಲಿ ಈ ಇದ್ರಲ್ಲಿ ಹೋಗಿ ನೋಡೋದಿದೆಯಲ್ಲ, ಅದೆಷ್ಟು ಒಂದು ಅಭಿಮಾನ. ನಿಜವಾಗ್ಲೂ ಕೂಡ ಈ ಕಾವ್ಯ ಅವರ ಈ ಕಾವು ಅನ್ನೋ ಕೂಗು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಕಾವೇರಿದೆ ಅಂತಾನೆ ಹೇಳ್ಬೋದು. ಕಾವಿ ಏರುವುದರ ಜೊತೆಗೆ ಈ ಕಾವು ಕಾವನ್ನ ಹುಟ್ಟಾಕಿದಂತಹ ಗಿಲ್ಲಿ ಅವರಿಗೆ ನಿಜವಾಗ್ಲೂ ಕ್ರೆಡಿಟ್ ಸೇರ್ಬೇಕು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕಾವು ಕಾವು ಅನ್ನೋದು ಗಿಲ್ಲಿ ಹುಟ್ಟಾಕಿದ್ದು. ಫಸ್ಟ್ ಕಾವ್ಯ ಅವ್ರನ್ನ ಕಾವು ಕಾವು ಅಂತ ಹೇಳಿದ್ದೆ ಗಿಲ್ಲಿ. ಈಗ ಕಾವು ಕಾವು ಅನ್ನೋ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಕಾವೇರಿದೆ ಅಂತಾನೆ ಹೇಳ್ಬೋದು. ನಮ್ಮ ನಮ್ಮ ಯಾರು ನಮ್ಮ ಕಾವ್ಯ ಅವರ ಒಂದು ಸಿನಿಮಾ ನಿಜವಾಗ್ಲೂ ಕೂಡ ಅಭಿಮಾನಿಗಳಿಂದ ಒಂದು ಐಪ್ ತಗೊಂತಾ ಇದೆ ಅಂತಾನೆ ಹೇಳ್ಬೋದು. ಎಲ್ಲ ಕಡೆ ನಮ್ಮ ಕಾವ್ಯ ಅವರ ಶೂಟಿಂಗಿನ ಚಿಕ್ಕ ಚಿಕ್ಕ ಕ್ಲಿಪ್ಗಳು ಎಲ್ಲ ಕಡೆ ಹರಿದಾಡ್ತಾ ಇದೆ. ನೋಡೋಣ
ಕಾವ್ಯ ಅವರ ಈ ಕಾವು ಅಭಿಮಾನಿ ಯಾರು ಅಂತ ಗೊತ್ತಿಲ್ಲ. ದಯವಿಟ್ಟು ನಿಮಗೆ ಯಾರಿಗಾದ್ರೂ ಆ ಕಾವು ಅಂತ ಕರೆದ ಅಭಿಮಾನಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾವು ಅನ್ನೋ ಪದ ನಿಜವಾಗ್ಲೂ ಕೂಡ ಟ್ರೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.